ರೂಪವಂತಿಕೆಯಿಂದ ಗುಣಗಾನವನ್ನ ವ್ಯಕ್ತಪಡಿಸುವವನು ಬಹಳ ಶ್ರೇಷ್ಠನೆನಿಸಿಕೊಂಡವನೇನು? ಯಾರು ಸುಖಪುರುಷ ಎಂದರೆ ಯಾರು? ಇಲ್ಲ, ತಾನು ತೊಡುವ ಬಟ್ಟೆಗಳ ಮೇಲೆ ಸುಖಪುರುಷ ಎನ್ನಿಸಿಕೊಳ್ಳುವನೇನು? ನೋಡಿ, ತಾನು ತೊಡುವ ಬಟ್ಟೆಗಳ ಮೇಲೆ ಸುಖಪುರುಷ ಎನ್ನಿಸಿಕೊಳ್ಳುವವನಾದರೆ ಸದ್ಗುರು ಸಿದ್ಧಾರೂಢರ ಮೈ ಮೇಲೆ ಒಳ್ಳೆಯ ಬಟ್ಟೆಗಳೇ ಇರಲಿಲ್ಲ, ಆದರೆ ಆತ್ಮಸುಖಿಗಳಾಗಿದ್ದರು. ಅವರಿಗಿಂತ ಸುಖಿಗಳು ಮತ್ಯಾರು ಇದ್ದವರು ಹೇಳಿ? ಇಲ್ಲ, ಕೋಟಿ ಕೋಟಿ ಗಳಿಸಿದವನು, ಕೋಟಿ ಕೋಟಿ ದುಡ್ಡಿಗೆ ಒಡೆಯನಾದವನು ಸುಖಪುರುಷ ಎನ್ನಿಸಿಕೊಳ್ಳುವುದಾದರೆ ಸಂತ ತುಕಾರಾಮರ ಬಳಿ ಏನಿತ್ತು ಹೇಳಿ? ಆದರೆ ಸುಖಪುರುಷರಾಗಿದ್ದರು ಸಂತ ತುಕಾರಾಮರು, ಸುಖಪುರುಷರಾಗಿದ್ದರು. ಸುಖ ಎನ್ನುವುದು ಭೋಗದಲ್ಲಿರುವುದು ಅಲ್ಲ, ಸುಖ ಎನ್ನುವುದು ತ್ಯಾಗದಲ್ಲಿದೆ. ಯಾರು ತ್ಯಾಗದ ಬದುಕನ್ನ ಅನುಸರಿಸುತ್ತಾರೆಯೋ ಅವರು ಸುಖಪುರುಷರಾಗಿ ಬಾಳುತ್ತಾರೆ, ಬದುಕುತ್ತಾರೆ, ಇತರರನ್ನ ಉದ್ಧಾರ ಮಾಡುತ್ತಾರೆ. ರೂಪವಂತಿಕೆಯಲ್ಲಿ ಸುಖ ಇದೆ ಎಂದಾದರೆ ಅಷ್ಟಾವಕ್ರ ಮುನಿಗಳಲ್ಲಿ ರೂಪವೇ ಇರಲಿಲ್ಲ, ಕುರೂಪಿಯಾಗಿದ್ದರು, ಆದರೆ ಮಹಾಸುಖಿಯಾಗಿದ್ದರು. ಅಷ್ಟಾವಕ್ರ ಮುನಿಗಳು ಮಹಾಸುಖಿಯಾಗಿದ್ದರು. ಸುಖ ಎನ್ನೋದು ಹೊರಗಡೆ ಇರುವುದಲ್ಲ, ಅದು ನಾವು ಮಾಡುವ ತ್ಯಾಗದಲ್ಲಿ ಇದೆ ಸುಖ ಎನ್ನೋದು. ಒಂದಿಷ್ಟು ಭೋಗದ ಜೀವನವನ್ನ ಬಿಟ್ಟು ತ್ಯಾಗದ ಜೀವನವನ್ನ ಮಾಡಬೇಕು. ತ್ಯಾಗದ ಜೀವನ. ಸಮಾಜ ಯಾರನ್ನ ಸದಾಕಾಲ ನೆನೆಯುತ್ತದೆ ಎಂದಾದರೆ, ಸದಾಕಾಲ ಯಾರಿಗೆ ಗೌರವ ಕೊಡುತ್ತದೆ ಎಂದಾದರೆ, ಸಮಾಜ ಭೋಗಿಗಳನ್ನ ಗೌರವಿಸುವುದಿಲ್ಲ, ಸಮಾಜ ತ್ಯಾಗಿಗಳನ್ನ ಗೌರವಿಸುತ್ತದೆ. ಭೋಗಿಯಾಗಿ ಸಿದ್ಧಾರ್ಥ ಬಂದ, ಸಿದ್ಧಾರ್ಥ ನಮಗ್ಯಾರಿಗೂ ನೆನಪಿಲ್ಲ. ಅದೇ ಸಿದ್ಧಾರ್ಥ ತ್ಯಾಗಿಯಾಗಿ ನಿಂತ ಗೌತಮ ಬುದ್ಧನಾದ, ಆ ಗೌತಮ ಬುದ್ಧ ನಮಗೆಲ್ಲರಿಗೂ ನೆನಪಿರುವನು. ಭೋಗಿಯಾದ ಮಹಾದೇವ ಭೂಪಾಲ ನಮಗ್ಯಾರಿಗೂ ನೆನಪಿಲ್ಲ, ಆದರೆ ಭೋಗದ ಜೀವನವನ್ನ ಬಿಟ್ಟು ತ್ಯಾಗದ ಜೀವನವನ್ನ ಆರಿಸಿಕೊಂಡ ಮೂಳಿಗೆಯ ಮಾರಯ್ಯ ನಮಗೆಲ್ಲರಿಗೂ ಆದರ್ಶ ಪುರುಷ, ಆದರ್ಶ ಪುರುಷ. ನಾವೊಂದಿಷ್ಟು ಜೀವನದಲ್ಲಿ ತ್ಯಾಗವನ್ನ ಮಾಡಬೇಕಾಗುತ್ತದೆ. ಭೋಗದ ಜೀವನ ಕ್ಷಣಿಕ ಸುಖವನ್ನ ಕೊಟ್ಟರೆ ತ್ಯಾಗದ ಜೀವನ ನಿತ್ಯ ಸುಖವನ್ನ ಕೊಡುತ್ತದೆ. ನಾವು ಒಂದಿಟ್ಟು ನಿತ್ಯ ಸುಖವನ್ನ ಅನುಭವಿಸಬೇಕಾದರೆ ತ್ಯಾಗದ ಜೀವನವನ್ನ ಮಾಡಬೇಕಾಗುತ್ತದೆ, ತ್ಯಾಗದ ಜೀವನವನ್ನ ಮಾಡಬೇಕಾಗುತ್ತದೆ. ಕಲ್ಯಾಣದಲ್ಲಿ ಎಲ್ಲ ಶರಣರು ತ್ಯಾಗದ ಬದುಕನ್ನ ಆಚರಿಸಿದವರು. ಒಮ್ಮೆ ಬಸವಣ್ಣ 1,96,000 ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕು ಅಂತ ಭಾವಿಸ್ಕೊಳ್ಳುತ್ತಾನೆ. ಭಾವಿಸಿಕೊಂಡ ತಕ್ಷಣ ಏನಾಗತ್ತೆ, 1,90,000 ಜಂಗಮರು ಕಲ್ಯಾಣದಲ್ಲಿ ಇರ್ತಾರೆ. ಆದ್ರ ಇನ್ನು 6,000 ಜಂಗಮರ ಕೊರತೆ ಆಗುತ್ತಿದೆಯಲ್ಲ ಅಂತ ದುಃಖಿಸಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರು? ಅಣ್ಣ ಬಸವಣ್ಣ. ಅಣ್ಣ ಬಸವಣ್ಣನ ಕಣ್ಣಿನಲ್ಲಿ ನೀರು ಬರ್ತಾವ. ಇನ್ನು 6,000 ಜಂಗಮರಿಲ್ಲಾಗಿದ್ದಾರೆ. ನಾನು 1,90,000 ಜಂಗಮರಿಗೆ ಪ್ರಸಾದ ಮಾಡಿಸಬೇಕೆಂದಿರುವೆ, ಆದರೆ 6,000 ಜಂಗಮರು ಕೊರತೆ ಇದೆಯಲ್ಲ ಅಂತ ದುಃಖಿಸುವ ಸಮಯದಲ್ಲಿ ಚನ್ನಬಸವಣ್ಣವರು ಬರ್ತಾರೆ. ಚನ್ನಬಸವಣ್ಣರು ಬಂದು ಬಸವಣ್ಣವ್ರಿಗೆ ಕೇಳ್ತಾರೆ, ಯಾಕೆ ನಿಮ್ಮ ಕಣ್ಣಿನಲ್ಲಿ ನೀರು ಅಂತ. ಆಗ ಬಸವಣ್ಣವ್ರು ಹೇಳ್ತಾರೆ, ಇಲ್ಲ, 1,90,000 ಜಂಗಮರಿಗೆ ನಾನು ದಾಸೋಹ ಪ್ರಸಾದ ಮಾಡಿಸಬೇಕೆಂದಿರುವೆ, ಆದರೆ ಇಲ್ಲಿ ಇರುವವರು, ಕಲ್ಯಾಣದಲ್ಲಿ ಇರುವವರು 1,90,000 ಶರಣರಿದ್ದಾರೆ, ಜಂಗಮ ಮೂರ್ತಿಗಳಿದ್ದಾರೆ. ಇನ್ನು 6,000 ಜಂಗಮ ಮೂರ್ತಿಗಳ ಕೊರತೆ ಇದೆ ಅಂತ ಅಣ್ಣ ಬಸವಣ್ಣ ಚನ್ನಬಸವಣ್ಣರ ಮುಂದೆ ಹೇಳ್ತಾರೆ. ಹೇಳಿದಾಕ್ಷಣ ಚನ್ನಬಸವಣ್ಣವ್ರು ಹೇಳ್ತಾರೆ, ಅದಕ್ಯಾಕೆ ಕೊರಗತ್ತೀಯ, ಅದಕ್ಯಾಕೆ ದುಃಖ ಮಾಡಿಕೊಳ್ತೀಯ, ನಿನಗೆ ಇನ್ನು 6,000 ಜಂಗಮರ ಕೊರತೆ ಇದೆಯಲ್ಲ, ನಾನೊಂದು ಉಪಾಯ ಹೇಳ್ತೀನಿ, ನೀನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು 6,000 ಜಂಗಮರು ಒಂದೇ ಕಡೆಗೆ ನಿನಗೆ ಸಿಗುತ್ತಾರೆ, ಅದನ್ನ ನೀನು ಹೇಗೆ ಉಪಾಯ ಮಾಡಿ ಕರ್ಕೊಂಡು ಬರ್ತೀಯ, ಅದು ನಿನ್ನ ಜವಾಬ್ದಾರಿ, ನಾನು ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀನಿ ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಅವಾಗ ಬಸವಣ್ಣವ್ರು ಹೇಳ್ತಾರೆ, ಅವರು ಎಲ್ಲೇ ಇರಲಿ ನಾನು ಅವರನ್ನ ಕರೆದುಕೊಂಡು ಬರುತ್ತೇನೆ, ಎಲ್ಲಿದ್ದಾರೆ ಜಂಗಮ ಮೂರ್ತಿಗಳು, ಇನ್ನು 6,000 ಜಂಗಮ ಮೂರ್ತಿಗಳು ಎಲ್ಲಿದ್ದಾರೆ ಅಂತ ಕೇಳಿದಾಕ್ಷಣ ಅವಾಗ ಚನ್ನಬಸವಣ್ಣವ್ರು ಹೇಳ್ತಾರೆ,
ಕಾಶ್ಮೀರದಲ್ಲಿ ಮಾಂಡವ್ಯಪುರ ಎನ್ನುವ ಒಂದು ರಾಜ್ಯ ಇದೆ. ಆ ರಾಜ್ಯದ ಒಡೆಯ ಮಹಾದೇವ ಭೂಪಾಲನಂತ. ಆ ಮಹಾದೇವ ಭೂಪಾಲನ ಸಾಮ್ರಾಜ್ಯದಲ್ಲಿ 6,000 ಜಂಗಮ ಮೂರ್ತಿಗಳಿದ್ದಾರೆ. ಪ್ರತಿನಿತ್ಯ ಆ 6,000 ಜಂಗಮ ಮೂರ್ತಿಗಳ ಪ್ರಸಾದವನ್ನ ಆ ಮಹಾದೇವ ಭೂಪಾಲ ಮಾಡುತ್ತಾನೆ. ಅಲ್ಲಿದ್ದಾರೆ, ನೀನು ಅಲ್ಲಿಂದ ಹೋಗಿ ಅವರನ್ನ ಕರೆದುಕೊಂಡು ಬರಬೇಕು. ಆ ರಾಜ್ಯ ಅಷ್ಟು ಸುಲಭವಾಗಿ ಜಂಗಮ ಮೂರ್ತಿಗಳನ್ನ ಬಿಟ್ಟು ಕೊಡಿ ಅಂದರೆ ಬಿಟ್ಟು ಕೊಡುವುದಿಲ್ಲ. ನೀನು ಏನು ಉಪಾಯ ಮಾಡಿ ಕರೆದುಕೊಂಡು ಬರುತ್ತೀಯಾ, ನಿನ್ನದು ಅದು ಅಂತ ಚನ್ನಬಸವಣ್ಣವ್ರು ಹೇಳುತ್ತಾರೆ. ಅವಾಗ ಬಸವಣ್ಣವ್ರು ಆಯ್ತು ಅಂತ ದೂತನ ವೇಷದಲ್ಲಿ, ವ್ಯಾಪಾರಿಯ ವೇಷದಲ್ಲಿ ಆ ಕಡೆ ಒಂದು ಚೀಲ ಈ ಕಡೆ ಒಂದು ಚೀಲ ಸಾಂಬಾರು ಪದಾರ್ಥಗಳನ್ನು ತುಂಬಿಕೊಂಡು ಕಾಶ್ಮೀರಕ್ಕೆ ಹೋಗ್ತಾರೆ. ಅಲ್ಲಿ 6,000 ಜಂಗಮ ಮೂರ್ತಿಗಳನ್ನು ನೋಡ್ತಾರೆ. ಆನಂದ ಉಕ್ಕಿ ಬರುತ್ತೆ, ಬಸವಣ್ಣನ ಆನಂದ ಉಕ್ಕಿ ಬರುತ್ತೆ. 6,000 ಜಂಗಮ ಮೂರ್ತಿಗಳು ಒಂದೇ ಸ್ಥಳದಲ್ಲಿ ನೋಡಿದೆನಲ್ಲ ಅಂತ ಸಂತೋಷದಿಂದ ಹಿರಿ ಹಿಗ್ತಾರೆ. ಮತ್ತು ಇವರನ್ನು ಹೆಂಗೆ ಕರ್ಕೊಂಡು ಹೋಗಬೇಕು ಅಂತ ವಿಚಾರ ಮಾಡ್ತಾರೆ. ಜಂಗಮ ಮೂರ್ತಿಗಳನ್ನ ಕಲ್ಯಾಣಕ್ಕೆ ಹೊರಟು ಬನ್ನಿ ಅಂತಂದರೆ ಯಾರೂ ಹೊರಟು ಬರುವುದಿಲ್ಲ. ಆದರೆ ಏನು ಮಾಡಬೇಕು ಅಂತ ಒಂದು ಉಪಾಯ ಮಾಡ್ತಾರೆ. ಜಂಗಮರು ಎದಕ್ಕೆ ಪ್ರಿಯರು ಅಂತಂದರೆ, ಜಂಗಮರಿಗೆ ನೀವು ಏನೋ ಕೊಡ್ತೀನಿ ಅಂತಂದ್ರೆ ಅವರು ತೃಪ್ತರಾಗೋದಿಲ್ಲ. ನೀವು ಏನಾದರೂ ಜಂಗಮರನ್ನ ತೃಪ್ತ ಮಾಡಬೇಕು ಅಂತಂದ್ರೆ ಒಳ್ಳೆಯ ಪ್ರಸಾದವನ್ನ ಸಿದ್ಧ ಮಾಡಿದರೆ ಜಂಗಮರು ತೃಪ್ತರಾಗುತ್ತಾರೆ. ಜಂಗಮರು ಎದಕ್ಕೆ ಪ್ರಿಯರು ಅಂತಂದರೆ ಪ್ರಸಾದ ಪ್ರಿಯರು. ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಹಾಗೆ ಜಂಗಮರು ಪ್ರಸಾದ ಪ್ರಿಯರು. ಅವಂಗ ಬಸವಣ್ಣಗ ಗೊತ್ತಿತ್ತು ಜಂಗಮರನ್ನ ಹೆಂಗೆ ಒಲಿಸ್ಕೊಳ್ಬೇಕನ್ನುವ ವಿದ್ಯೆ ಬಸವಣ್ಣನಿಗೆ ಗೊತ್ತಿತ್ತು. ಸಾಂಬಾರ್ ಪದಾರ್ಥಗಳನ್ನು ಏನು ತಂದಿದ್ದಲ್ಲ ಕಲ್ಯಾಣದಿಂದ, ದಿನನಿತ್ಯ ಆ ಜಂಗಮ ಮೂರ್ತಿಗಳನ್ನ ತನ್ನ ಹತ್ರ ಕರಿತಿದ್ದ. ಅಲ್ಲೇ ತಾನೇ ಅಡುಗೆಯನ್ನ ಮಾಡುತ್ತಿದ್ದ. ಅಡುಗೆ ಮಾಡಿ ಜಂಗಮ ಮೂರ್ತಿಗಳಿಗೆ ಪ್ರಸಾದ ಮಾಡಿಸ್ತಿದ್ದ. ಬಸವಣ್ಣನ ಕೈ ರುಚಿ ಎಲ್ಲೆಡೆ ಹಾಗೆ ಹರಡಿಕೊಂಡು ಬಿಟ್ಟಿತ್ತು. ಒಬ್ಬರಿಂದ ಒಬ್ಬರಿಗೆ ಬಸವಣ್ಣನ ಕೈ ರುಚಿ, ಆ ಮಾಡಿದ ಅಡುಗೆಯ ರುಚಿ ಒಬ್ಬರಿಂದ ಒಬ್ಬರಿಗೆ ಹಾಗೆ ಹರಡುತ್ತಾ ಹೋಗಿತ್ತು. ಎಷ್ಟು ರುಚಿ, ಏನು ಅದ್ಭುತ ಅಂತ ವರ್ಣನೆ. ಎಲ್ಲರೂ ಒಂದು ತಾಟ್ ಅನ್ನ ಪ್ರಸಾದ ಮಾಡುವವರು 2 ತಾಟ್ ಅನ್ನ ಪ್ರಸಾದ ಮಾಡಕ್ಕೆ ಪ್ರಾರಂಭ ಮಾಡಿದ್ರಂತ. ಅಷ್ಟು ಅದ್ಭುತವಾದ ಕೈ ರುಚಿ ಬಸವಣ್ಣನದ್ದು. ಆಗ ಎಲ್ಲ ಜಂಗಮ ಮೂರ್ತಿಗಳು ಪ್ರತಿದಿನ ಬರ್ತಿದ್ರು. ಬಸವಣ್ಣ ಮಾಡಿದ ಆ ಅಡುಗೆಯನ್ನು ಪ್ರಸಾದ ಮಾಡಿ ಹೋಗ್ತಿದ್ರು. 1 ತಿಂಗಳಾಯಿತು, 2 ತಿಂಗಳಾಯಿತು. ಆನಂತರ ಬಸವಣ್ಣ ಹೇಳಿದ, ಇಲ್ಲ, ನನ್ನ ಕೆಲಸ ಮುಗೀತು, ನಾನೀಗ ಕಲ್ಯಾಣಕ್ಕೆ ಹೊರಡಬೇಕು ಅಂತ ಜಂಗಮ ಮೂರ್ತಿಗಳಿಗೆ ಬಸವಣ್ಣ ಹೇಳ್ತಾನೆ. ಹೇಳಿದಾಕ್ಷಣ ಎಲ್ಲ ಜಂಗಮ ಮೂರ್ತಿಗಳು ಹೇಳ್ತಾರ, ಇಲ್ಲ, ನಿನ್ನನ್ನ ಬಿಟ್ಟು ನಮ್ಮಿಂದ ಇರಲಾಗದು. ನೀನು ಪ್ರಸಾದದ ರುಚಿ ನಮ್ಮ ನಾಲಿಗೆಗೆ ಹತ್ತಿ ಬಿಟ್ಟಿದೆ, ಮತ್ತು ನಿನ್ನ ಬಿಟ್ಟು ಹೆಂಗೆ ನಾವು ನಿನ್ನ ಕಳಿಸಂಗಿಲ್ಲ, ಇಲ್ಲೇ ಇರಬೇಕು ಅಂತ ಬಸವಣ್ಣವರಿಗೆ 6,000 ಜಂಗಮರು ಪರಿಯಾಗಿ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲಿಯೂ ಹೋಗಂಗಿಲ್ಲ, ಇಲ್ಲೇ ಇರಬೇಕು. ನಿನಗೆ ಅಡುಗೆಯಲ್ಲಿ ಏನಾದರೂ ಕೊರತೆ ಆದರೆ, ಅಡುಗೆಯ ಸಹಾಯಕರು ಬೇಕಾದರೆ ನಾವು ನಿಯುಕ್ತಿ ಮಾಡುತ್ತೇವೆ, ಆದರೆ ಇಲ್ಲೇ ಇರಬೇಕು ಅಂತ ಬಸವಣ್ಣವರಿಗೆ ಹೇಳ್ತಾರೆ ಜಂಗಮರು. ಆದ್ರೆ ಬಸವಣ್ಣವ್ರು ಇಲ್ಲ, ನಾನು ಕಲ್ಯಾಣವನ್ನ ಬಿಟ್ಟು ಬಂದು ಬಹಳ ದಿನ ಆಯಿತು, ಹೋಗಬೇಕು ಅಂದ ತಕ್ಷಣ ಎಲ್ಲ ಜಂಗಮ ಮೂರ್ತಿಗಳು ಹೇಳ್ತಾರ, ಮತ್ತೆ ಹೆಂಗೆ ಮಾಡಬೇಕು, ಈ ನಿನ್ನ ರುಚಿಯಾದ ಪ್ರಸಾದವನ್ನ ನಾವು ಸವಿಯಬೇಕಾದರೆ ನಾವು ಏನು ಮಾಡಬೇಕು ಅಂತ ಜಂಗಮ ಮೂರ್ತಿಗಳು ಕೇಳ್ತಾರೆ ಬಸವಣ್ಣವರನ್ನು. ಆವಾಗ ಬಸವಣ್ಣವ್ರು ಹೇಳ್ತಾರ, ಇಲ್ಲ, ನನ್ನ ಕೈ ರುಚಿ ನಿಮಗೆ ಬೇಕಾದರೆ, ಇಂಥ ರುಚಿಯಾದ ಪ್ರಸಾದ ನಿಮಗೆ ಬೇಕಾದರೆ ನೀವು ಏನೂ ಮಾಡಬೇಕಾಗಿಲ್ಲ, ನೀವೆಲ್ಲರೂ ಕಲ್ಯಾಣಕ್ಕೆ ಬಂದರೆ ಸಾಕು, ಕಲ್ಯಾಣದಲ್ಲಿ ರುಚಿಯಾದ ಪ್ರಸಾದಗಳು ನಿಮಗೆ ಸಿಗುತ್ತದೆ ಅಂತ ಬಸವಣ್ಣ ಹೇಳಿದ. ಆ ಎಲ್ಲ ಜಂಗಮ ಮೂರ್ತಿಗಳು ಆಯ್ತು ಅಂತಂದ್ರು. ಆಯ್ತು ಅಂದ ತಕ್ಷಣ ಮಹಾದೇವ ಭೂಪಾಲ ರಾಜ ಇದ್ದಲ್ಲ, ಕಾಶ್ಮೀರದ ರಾಜ, ಮತ್ತು ಅವನ ಕಣ್ಣಿಗೆ ಕಾಣಿಸಿದ್ರ ಯಾರನ್ನೂ ಬಿಡಂಗಿಲ್ಲ ಅಂತ ಬಸವಣ್ಣ ಗೊತ್ತಿತ್ತು. ಅದಕ್ಕೆ ಬಸವಣ್ಣ ಒಂದು ಉಪಾಯ ಮಾಡಿದ. ಮಧ್ಯರಾತ್ರಿಯಲ್ಲಿ ಯಾವ ಸೈನಿಕನಿಗೂ ತಿಳಿಯದ ಹಾಗೆ 6,000 ಜಂಗಮರನ್ನ ತನ್ನ ಜೊತೆಗೆ ಕರೆದುಕೊಂಡು ಕಲ್ಯಾಣದತ್ತ ಹೊರಟು ನಡೆದ. ಕಲ್ಯಾಣದತ್ತ ಬಂದು
1,96,000 ಜಂಗಮರಿಗೆ ನಿತ್ಯ ನಿರಂತರವಾಗಿ ಪ್ರಸಾದವನ್ನ ಮಾಡಿಸಲು ಪ್ರಾರಂಭಿಸಿದ. ಈ ಸುದ್ದಿ ಮಹಾದೇವ ಭೂಪಾಲನಿಗೆ ಗೊತ್ತಾಯಿತು. ಮಹಾದೇವ ಭೂಪಾಲ ಏನು ಮಾಡ್ತಿದ್ದ, ದಿನ ತನ್ನ ಅರಮನೆಯಲ್ಲಿ 6,000 ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ದ. ಆದ್ರೆ ಒಬ್ಬ ಜಂಗಮ ಅವತ್ತು ಬರಲಿಲ್ಲ. ಎಲ್ಲಿ ಹೋಗ್ಯಾರ ಅಂತ ಎಲ್ಲ ದೂತರನ್ನ ಹಚ್ಚಿ ಹುಡುಕಸಾಕ ಪ್ರಾರಂಭ ಮಾಡಿದ. ಆದ್ರೆ ಒಬ್ಬ ಜಂಗಮ ಮೂರ್ತಿ ಎಲ್ಲಿಯೂ ಸಿಗಲಿಲ್ಲ. ಮತ್ತೆ ಎಲ್ಲಿ ಹೋಗ್ಯಾರ ಅಂತ ಒಬ್ಬರಿಂದ ಒಬ್ಬರಿಗೆ ಹರಡಿ ಕೊನೆಗೆ ಇಲ್ಲ, ಬಸವಣ್ಣ ಬಂದಿದ್ದ ಕಲ್ಯಾಣದಿಂದ. ಬಸವಣ್ಣ ಏನೋ ಮಾಡಿ ಎಲ್ಲ ಜಂಗಮರನ್ನ ತನ್ನತ್ತ ಸೆಳೆದುಕೊಂಡು ಕಲ್ಯಾಣದತ್ತ ಹೊರಟು ಹೋಗಿದ್ದಾನೆ ಅನ್ನುವ ಸುದ್ದಿ ರಾಜನಿಗೆ ಮುಟ್ಟಿತು. ಅವಾಗ ರಾಜ ಹೇಳ್ತಾನೆ, ಇಲ್ಲ, ಹೇಗಾದರೂ ಮಾಡಿ ಮತ್ತೆ ಮರಳಿ ಜಂಗಮರನ್ನ ಕಾಶ್ಮೀರಕ್ಕೆ ಕರೆದುಕೊಂಡು ಬರಬೇಕು. ಮತ್ತೆ ಹೆಂಗೆ ಕರೆದುಕೊಂಡು ಬರಬೇಕು? ಮೋಸವನ್ನ ಮಾಡಿ ನಮ್ಮ ಸಾಮ್ರಾಜ್ಯದಲ್ಲಿರುವ ಜಂಗಮ ಮೂರ್ತಿಗಳನ್ನ ಬಸವಣ್ಣ ಕರೆದುಕೊಂಡು ಹೋಗಿದ್ದಾನೆ. ಆ ಬಸವಣ್ಣನನ್ನ ಮುಗಿಸಿಯಾದರೂ ಜಂಗಮ ಮೂರ್ತಿಗಳನ್ನ ಕರೆದುಕೊಂಡು ಬರಬೇಕು ಅಂತ ರಾಜ ಆಜ್ಞೆ ಮಾಡಿದ. ಒಬ್ಬ ದೂತನನ್ನ ಕರೆದ. ಅವನ ಹೆಸರು ಚೋರಿ ಚಿಕ್ಕಣ್ಣ ಅಂತ. ಚೋರಿ ಚಿಕ್ಕಣ್ಣನ ಕರೆದ. ಅವ ಏನು ಮಾಡವ ಅಂತಂದ್ರ, ಯಾರನ್ನ ಕೊಂದು ಬಿಡುವಂತ ರಾಜ ಹೇಳ್ತಿದ್ದಲ್ಲ, ಕ್ಷಣ ಮಾತ್ರದಲ್ಲಿ ಅವರನ್ನ ಕೊಲ್ತಿದ್ದ. ಕೊಲ್ಲುವುದರಲ್ಲಿ ಪ್ರಸಿದ್ಧನಾಗಿದ್ದ ಚೋರಿ ಚಿಕ್ಕಣ್ಣ. ಎಂಥ ಬಲಶಾಲಿ ಆಗಿದ್ದರೂ ಅವರನ್ನ ಕ್ಷಣ ಮಾತ್ರದಲ್ಲೇ ಕೊಂದು ಬಿಡುತ್ತಿದ್ದ ಅಂಥ ವ್ಯಕ್ತಿ ಚೋರಿ ಚಿಕ್ಕಣ್ಣ. ಅವನಿಗೆ ಹೇಳಿದ, ಇಲ್ಲ, ಅಲ್ಲೆಲ್ಲೋ ಕರ್ನಾಟಕ ಅಂತಿದೆ ಅಂತೆ, ಅಲ್ಲಿ ಕಲ್ಯಾಣ ಅಂತಿದೆ ಅಂತೆ, ಅಲ್ಲಿ ಬಸವಣ್ಣ ನಮ್ಮ 6,000 ಜಂಗಮರನ್ನ ಕರೆದುಕೊಂಡು ಹೋಗಿದ್ದಾನೆ. ನೀನು ಏನು ಮಾಡ್ತಿ ಗೊತ್ತಿಲ್ಲ, ಆ ಎಲ್ಲ ಜಂಗಮರನ್ನ ಕರೆದುಕೊಂಡು ಬರಬೇಕು, ಬಸವಣ್ಣನನ್ನ ಮುಗಿಸಿ ಕರೆದುಕೊಂಡು ಬರಬೇಕು ಅಂತ ರಾಜ ಆಜ್ಞೆ ಮಾಡ್ತಾನೆ, ಮಹಾದೇವ ಭೂಪಾಲ. ಈ ಮಾತುಗಳನ್ನ ಆ ರಾಜನ ತಂಗಿಯಾದ ಭೋಂತಾದೇವಿ ಕೇಳಿಸ್ಕೊಳ್ತಾಳೆ. ಅಲ್ಲ, ಬಸವಣ್ಣ ಮಹಾಜ್ಞಾನಿ ಬಸವಣ್ಣ, ಜಗತ್ತಿಗೆ ಬೆಳಕನ್ನ ನೀಡಲು ಬಂದ ಬಸವಣ್ಣ, ಅಂತ ಬಸವಣ್ಣನನ್ನ ಕೊಂದು ಬಾ ಅಂತ ನನ್ನ ಅಣ್ಣ ಹೇಳ್ತಾ ಇದ್ದಾನಲ್ಲ, ಎಂಥ ಪಾಪದ ಕೆಲಸ ಮಾಡ್ತಾ ಇದ್ದಾನೆ ಅಂತ ಆ ಭೋಂತಾದೇವಿ ವಿಚಾರ ಮಾಡ್ತಾಳೆ. ಹೇಗಾದರೂ ಮಾಡಿ ಇದನ್ನ ತಡಿಬೇಕು ಅಂತ ವಿಚಾರ ಮಾಡ್ತಾಳೆ ತಂಗಿ, ರಾಜನ ತಂಗಿ. ಚೋರಿ ಚಿಕ್ಕಣ್ಣ ಕತ್ತಿಯನ್ನ ಹಿಡಿದು ಹೊರಟು ನಿಲ್ತಾನೆ, ಕಲ್ಯಾಣದತ್ತ ಹೊರಟು ಬರ್ತಾನೆ. ಅವನ ಹಿಂದೆ ಇವನನ್ನ ಏನಾದರೂ ಮಾಡಿ ನಾನು ತಡೆಯಬೇಕು ಅಂತ ಭೋಂತಾದೇವಿ ಓಡೋಡ್ತಾ ಚೋರಿ ಚಿಕ್ಕಣ್ಣನ ಹಿಂದೆ ಬೆನ್ನತ್ತಿ ಬರ್ತಾಳ. ಆದ್ರ ಇವು ಬಹಳ ಬಲಶಾಲಿ ಆಗಿರೋದರಿಂದ ದೊಡ್ಡ ನಡಿಗೆಗಳನ್ನ ಇಟ್ಕೋತ ಕಲ್ಯಾಣದತ್ತ ಬಂದು ಬಿಡ್ತಾನೆ. ಆಕೆ ಬಹಳ ದೂರ ಹಿಂದೆ ಉಳಿದು ಬಿಡುತ್ತಾಳೆ. ಅವಾಗ ಕಲ್ಯಾಣಕ್ಕೆ ಬರ್ತಾನ ಚೋರಿ ಚಿಕ್ಕಣ್ಣ. ಕಲ್ಯಾಣವನ್ನ ನೋಡ್ತಾನ. ಅಲ್ಲಿ ಯಾರು ಒಬ್ಬರು ಮೈಗಳ್ಳರು ಆತನಿಗೆ ಕಾಣಿಸುವುದಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ದಾಸೋಹಣ್ಣವನ್ನ ಮಾಡುವವರು, ಪ್ರತಿಯೊಬ್ಬರು ಕಾಯಕವನ್ನ ಮಾಡುವವರು, ಪ್ರತಿಯೊಬ್ಬರು ನಿತ್ಯ ಪೂಜೆಯನ್ನೇ ಮಾಡುವವರು, ಎಲ್ಲರೂ ಅವರೇ ಕಾಣಿಸುತ್ತಾರೆ. ಯಾರಿಗೆ? ಚೋರಿ ಚಿಕ್ಕಣ್ಣನಿಗೆ. ಗಾಬರಿ ಆಗತ್ತೆ. ಎಂಥ ಸಾಮ್ರಾಜ್ಯ ಇದು! ಏನು ಬಸವ ಕಲ್ಯಾಣ! ಪ್ರತಿಯೊಬ್ಬರು ಕಾಯಕವನ್ನ ಮಾಡಿಯೇ ಪ್ರಸಾದ ಮಾಡುವವರು, ಒಬ್ಬರು ಮೈಗಳ್ಳರಿಲ್ಲ, ಇಲ್ಲಿ ಮೈಗಳ್ಳರಿಲ್ಲ ಅಂತ ಚೋರಿ ಚಿಕ್ಕಣ್ಣಗೆ ಅನಿಸ್ತತಿ. ಚೋರಿ ಚಿಕ್ಕಣ್ಣ ಅವಾಗ ಮೈಗಳ್ಳರು ಮತ್ತು ಇವರು ಎಲ್ಲ ಊರಾಗ ಇರ್ತಾರೆ. ಕಲ್ಯಾಣದಾಗಿದ್ದಿದ್ದಿಲ್ಲ ಅಂತ ನೋಡ್ರಿ. ನಮ್ಮ ಊರಾಗ ಇರಂಗಿಲ್ಲ ಮೈಗಳರು. ಪ್ರತಿ ಊರಾಗ ಮೈಗಳರು ಇರತ್ತಾರ. ಒಂದು ಊರಾಗ ಮೈಗಳರಿದ್ರು. ಮೈಗಳರು ಎಲ್ಲರೂ ಸೇರಿ ಒಂದು ಸಂಘ ಚಾಲು ಮಾಡಿದ್ರು, ಮೈಗಳ್ಳರ ಸಂಘ ಚಾಲು ಮಾಡಿ ಅದಕ್ಕೆ ಒಬ್ಬ ಅಧ್ಯಕ್ಷ ಆಗಿದ್ದ, ಒಬ್ಬ ಉಪಾಧ್ಯಕ್ಷ ಆಗಿದ್ದ. ಎದಕ್ಕ? ಮೈಗಳ್ಳರ ಸಂಘಿಗೆ ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ. ಒಂದು ದಿನ ಒಂದು ರಸ್ತೆಯಲ್ಲಿ ಹೋಗ್ತಾ ದಣಿವಾಗತ್ತೆ. ದಣಿವಾದ ತಕ್ಷಣ ಮಾವಿನ ಗಿಡಕ್ಕೆ ಬಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಬ್ಬರು ಮಲಗುತ್ತಾರೆ. ಎಲ್ಲಿ? ಮಾವಿನ ಗಿಡದ ಕೆಳಗೆ. ಅಧ್ಯಕ್ಷ? ಮೈಗಳ್ಳ ಸಂಘದ ಅಧ್ಯಕ್ಷರು ಬಂದು ಮಕ್ಕೋತಾರೆ. ಮಕ್ಕೊಂದ ತಕ್ಷಣ ನಿದ್ದೆ ಹತ್ತತಿ, ಒಂದು ಸ್ವಲ್ಪ ಯಾತ್ಸರ ಆದ ತಕ್ಷಣ ಅಷ್ಟರಲ್ಲಿ
ಆ ಉಪಾಧ್ಯಕ್ಷನ ಪಕ್ಕದಲ್ಲಿ ಮೇಲಿರುವ ಒಂದು ಮಾವಿನ ಹಣ್ಣು ಕಳಚಿ ಬಿದ್ದು ಬಿಡುತ್ತೆ. ಪಕ್ವಗೊಂಡ ಮಾವಿನ ಹಣ್ಣು ಬಿದ್ದು ಬಿಡುತ್ತೆ. ಎಲ್ಲಿ ಬೀಳುತ್ತೆ? ತನ್ನ ಮಾರಿಯ ಪಕ್ಕದಲ್ಲಿ, ಬಾಯಿಯ ಪಕ್ಕದಲ್ಲೇ ಬೀಳುತ್ತೆ. ಬಿದ್ದ ತಕ್ಷಣ ಅವಂತಾನ, ಅಧ್ಯಕ್ಷರೇ, ನನ್ನ ಬಾಯಿಯ ಪಕ್ಕದಲ್ಲಿ ಮಾವಿನ ಹಣ್ಣು ಬಿದ್ದಿದೆ. ನಾನು ಭಾಳ ದೊಡ್ಡ ಮೈಗಳ ಅದನ್ನು, ಆ ಮಾವಿನ ಹಣ್ಣು ತಗೊಂಡು ಸೀಪುವಷ್ಟು ನನ್ನ ಕಡೆ ಆಗವಲ್ತು. ನಾ ಅಂಥ ಮೈಗಳದನು, ಒಂದಿಷ್ಟು ಮಾವಿನ ಹಣ್ಣು ತೆಗೆದ ನನ್ನ ಬಾಯಾಗ ಇಡ್ರಲ್ಲ ಅಂತ ಯಾರು ಮೈಗಳ ಸಂಘದ ಉಪಾಧ್ಯಕ್ಷ ಹೇಳ್ತಾನೆ. ಅವ ಅಧ್ಯಕ್ಷ ವಿಚಾರ ಮಾಡ್ತಾನ, ಅಲ್ಲೋ ನಿನಗೆ ಉಪಾಧ್ಯಕ್ಷ ಮಾಡಿದ್ದ ತಪ್ಪೈತೇನ, ಯಾಕ್ರಿ ಅಂತ ಕೇಳ್ತಾನೆ. ನನ್ನ 3 ತಾಸಾತು ನಾಯಿ ನೆಕ್ಕಾಕತೈತಿ, ಅದನ್ನ ಹಚ್ಚಂತ ಹೊಡಿದಾಗವಲ್ತ ಅಂಥ ಮೈಗಳನ್ನ ಅದನ್ನು ಮತ್ತು ನಿನಗ ಮಾವಿನಕಾಯಿ ನಿನ್ನ ಬಾಯಾಗ ಹಿಂಡ್ಲೇನ್ ನಾನು ಅಂತ ಈ ಮೈಗಳ ಅಧ್ಯಕ್ಷ ಮೈಗಳ ಹೇಳ್ತಾನೆ. ಅಂದ್ರ ನಮ್ಮ ಜನ ಹಂಗ ಬರೋದು, ಹಂಗ ಬರ್ಲಿ, ನಾ ದುಡಿಯಂಗಿಲ್ಲ, ದುಃಖ ಬಿಡಿಯಂಗಿಲ್ಲ, ಸುಮ್ಮ ಬರ್ಲಿ ಅಂತ ಕಾಯಕವನ್ನ ಮಾಡೋದಿಲ್ಲ, ದಾಸೋಹವನ್ನ ಮಾಡೋದಿಲ್ಲ, ಪೂಜೆಯನ್ನ ಮಾಡೋದಿಲ್ಲ. ಹಂಗೆ ನಾವು ಆದ್ರ ಕಲ್ಯಾಣದಲ್ಲಿ ಒಬ್ಬ ವ್ಯಕ್ತಿಯು ಮೈಗಳ ಸಿಗಲಿಲ್ಲ. ಯಾರಿಗೆ? ಚೂರಿ ಚಿಕ್ಕಣ್ಣನಿಗೆ. ಎಲ್ಲ ಜಂಗಮ ಮೂರ್ತಿಗಳನ್ನ, ಎಲ್ಲ ಶರಣರನ್ನ ನೋಡಿದಾಕ್ಷಣ ಆ ಚೋರಿ ಚಿಕ್ಕಣ್ಣನ ಮನ ಪರಿವರ್ತನೆ ಆಗುತ್ತದೆ. ಎಂಥ ಶ್ರೇಷ್ಠ ಭೂಮಿಗೆ ನಾನು ಬಂದೆ ಅಂತ ಕಲ್ಯಾಣದ ಮಣ್ಣಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾನೆ. ಯಾರು? ದೊಡ್ಡ ದರೋಡೆಕೋರ, ದೊಡ್ಡ ಕೊಲೆಗಾರ ಅನ್ನಿಸಿಕೊಂಡ ಚೋರಿ ಚಿಕ್ಕಣ್ಣ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದಾಕ್ಷಣ ಪರಿವರ್ತನೆಗೊಂಡು ಆತನು ಶರಣಾಗಿ ಬದಲಾಗುತ್ತಾನೆ. ಹಿಂದ ತಂಗಿ ಬರಾಕತ್ತಿದ್ದಾಳಲ್ಲ, ಯಾರು? ರಾಜನ ತಂಗಿ ಬೋಂತಾದೇವಿ ಕಲ್ಯಾಣಕ್ಕೆ ಅವಸರಾಗಿ ಬರ್ತಾಳ. ಏನಾಗಿದೆ ಬಸವಣ್ಣನಿಗೆ? ಚೋರಿ ಚಿಕ್ಕಣ್ಣ ಏನು ಮಾಡಿರಬಹುದು ಅಂತ ದುಃಖದ ಭಾರವನ್ನ ಹೊತ್ತು ಬರ್ತಾ ಇರ್ತಾಳೆ ಅವಸರದಿಂದ. ಏನೋ ಮಾಡಿರಬೇಕು, ಆಘಾತ ಆಗಿರಬೇಕು, ಬಹಳ ಕ್ರೂರಿ ವ್ಯಕ್ತಿ ಅವನು ಅಂತ ಬರ್ತಾಳ. ಬಂದು ನೋಡ್ತಾಳ, ಕಲ್ಯಾಣದೊಳಗೆ ಕಾಯಕವನ್ನ ಮಾಡ್ತಾ ಇರ್ತಾನೆ. ಯಾರು? ಚೋರಿ ಚಿಕ್ಕಣ್ಣ. ಹಣೆಯ ಮೇಲೆ ಭಸ್ಮ, ಕೊರಳಲ್ಲಿ ಲಿಂಗವನ್ನ ಕಟ್ಟಿಕೊಂಡು ಕಾಯಕದಲ್ಲಿ ಮೈಮರೆತು ಬೆರೆತಿರ್ತಾನೆ. ಅವಳಂತಾಳ, ಇಲ್ಲ, ಮಹಾಕ್ರೂರಿಯಾದ ಚೋರಿ ಚಿಕ್ಕಣ್ಣನೇ ಬದಲಾಗಿದ್ದಾನೆ ಅಂದರೆ ನಮ್ಮ ಅಣ್ಣನೂ ಬದಲಾಗುತ್ತಾನೆ. ಅಣ್ಣನನ್ನ ಕಲ್ಯಾಣಕ್ಕೆ ಕರೆದುಕೊಂಡು ಬರಬೇಕು ಅಂತ ಬಹುಂತಾದೇವಿ ಮತ್ತೆ ಕಾಶ್ಮೀರಕ್ಕೆ ಹೊರಡ್ತಾಳೆ. ಕಾಶ್ಮೀರಕ್ಕೆ ಹೋಗ್ತಾಳೆ. ಅಷ್ಟೊತ್ತಾಳಿಗೆ ಏನಾಗಿರುತ್ತೆ ಅಂದ್ರೆ, ಕಾಶ್ಮೀರದಾಗ ರಾಜನ ತಂಗಿ ಅರಮನೆಯಿಂದ ಮಾಯವಾಗಿದ್ದ ಸುದ್ದಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ರಾಜ ತನ್ನ ಇಡೀ ಸಾಮ್ರಾಜ್ಯದ ತುಂಬ ಒಂದು ಆದೇಶವನ್ನ ಹೊರಡಿಸಿರ್ತಾನೆ. ಯಾರು? ಮಹಾದೇವ ಭೂಪಾಲ್. ಏನದು ಆದೇಶ? ಯಾರು ನನ್ನ ತಂಗಿಯನ್ನ ಹುಡುಕಿ ಕೊಡುತ್ತಾರೆಯೋ ಅವರಿಗೆ ಅರ್ಧ ರಾಜ್ಯವನ್ನ ಕೊಡುತ್ತೇನೆ ಅಂತ ಆದೇಶ ಹೊರಡಿಸ್ತಾ ಇರ್ತಾನೆ. ಅವಾಗ ಎಲ್ಲ ಕಡೆಗೆ ಹುಡುಕಾಟ ನಡೆದಿರುತ್ತೆ. ಬಹುಂತಾದೇವಿ ಕಲ್ಯಾಣದಿಂದ ಕಾಶ್ಮೀರಕ್ಕೆ ಬರ್ತಾಳೆ. ಬಂದ ತಕ್ಷಣ ರಾಜನಿಗೆ ಖುಷಿ ಆಗಿರುತ್ತೆ. ಮಹಾದೇವ ಭೂಪಾಲ ಅಂತೂ ಇಂತೂ ನನ್ನ ತಂಗಿ ಬಂದ್ಲಲ್ಲ ಅಂತ. ತಂಗಿ, ಏನೋ ಅಪರೂಪಕ್ಕೆ ಎಲ್ಲೋ ಕಳ್ಕೊಂಡಿದ್ದೆ, ನೀನು ಬಂದ ಆನಂದ ನನಗೆ ತಡೆಯದಾಗದು, ನಿನಗೇನು ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಮಹಾದೇವ ಭೂಪಾಲ ರಾಜ ತಂಗಿಗೆ ಹೇಳ್ತಾನೆ. ಅವಾಗ ತಂಗಿ ಹೇಳ್ತಾಳೆ, ಅಣ್ಣ, ನಾನು ಕೇಳಿದ್ದು ನಿನ್ನಿಂದ ಕೊಡಲು ಸಾಧ್ಯವಾಗುತ್ತದೇನು ಅಂತ ಕೇಳಿದಾಗ, ಏನು ಕೇಳ್ತಿ ಕೇಳು, ನಾನು ರಾಜನಿರುವೆ, ರಾಜನ ಕೈಯಿಂದ ಇದು ಅಸಾಧ್ಯ ಎನ್ನುವ ಮಾತೇ ಇಲ್ಲ, ನೀನು ಕೇಳು, ನಾನು ಕೊಡುತ್ತೇನೆ ಅಂತ ರಾಜ ಹೇಳ್ತಾನೆ. ಆವಾಗ ಧೋಂತಾದೇವಿ ಹೇಳ್ತಾಳೆ, ತಂಗಿ, ಅಣ್ಣ, ನೀನು ನಿತ್ಯ ಕಾಯಕ ಮಾಡಿದ ಒಂದು ದುಡ್ಡನ್ನ ನನಗೆ ಕೊಡು ಅಂತ ಕೇಳ್ತಾಳೆ. ಅವಾಗ ಕೇಳಿದಾಕ್ಷಣ ಅವಂತಾನ, ಕಾಯಕ ಅಂದ್ರೆ ಏನು ಅಂತಾನ. ಕಾಯಕ ಅಂದ್ರೆ ನನಗೆ ಗೊತ್ತೇ ಇಲ್ಲ, ಈ ಶಬ್ದನ ಕೇಳಿಲ್ಲ ನಾನು ಅಂದ ತಕ್ಷಣ ಕೇಳ್ತಾಳ, ಅಣ್ಣ, ಕಾಯಕದ ಬಗ್ಗೆ, ಕಾಯಕದ ಮಹತ್ವದ ಬಗ್ಗೆ ನಿನಗೇನಾದರೂ ಒಂದಿಷ್ಟು ತಿಳಿಯಬೇಕಾದರೆ ಒಂದಿಷ್ಟು ದಿನ ಕಲ್ಯಾಣಕ್ಕೆ ಹೊರಟು ಹೋಗು, ಅಲ್ಲಿ ಕಾಯಕದ ಮಹತ್ವ ತಿಳಿಯುತ್ತದೆ ಅಂದ ತಕ್ಷಣ ಅವನಿಗೆ ಸಿಟ್ಟು ಬರುತ್ತೆ. ಯಾವ ಕಲ್ಯಾಣ? ನಮ್ಮ ಜಂಗಮರ ಎಲ್ಲರನ್ನ ಮೋಸದಿಂದ ಬಸವಣ್ಣ ಕರೆದುಕೊಂಡು ಹೋಗಿದ್ದಾನೆಲ್ಲ, ಆ ಬಸವಣ್ಣನ ಕಲ್ಯಾಣಕ್ಕೆ ನಾನು ಹೋಗೋದೇನು ಅಂತ ಮಹಾದೇವ ಭೂಪಾಲ ತಂಗಿಗೆ ಹೇಳ್ತಾನೆ.
ಅವಾಗ ತಂಗಿ ಹೇಳ್ತಾಳ, ಅಣ್ಣ ನೀನೇನು ಆ ಚೋರಿ ಚಿಕ್ಕಣ್ಣನನ್ನ ಕಳಿಸಿದ್ದೆ ಅಲ್ಲ, ಬಸವಣ್ಣನನ್ನ ಕೊಂದು ಜಂಗಮರನ್ನ ಕರೆದುಕೊಂಡು ಬಾ ಅಂತ ಏನು ಕಳಿಸಿದ್ಯಲ್ಲ, ಆ ವ್ಯಕ್ತಿ ಮಹಾಶರಣನಾಗಿದ್ದಾನೆ, ಅದನ್ನು ನೋಡಲು ಹೋಗು ಅಂತ ಹೇಳ್ತಾಳೆ ತಂಗಿ. ಆವಾಗ ಅಣ್ಣನಿಗೂ ಅನಿಸುತ್ತೆ, ದೊಡ್ಡ ಕ್ರೂರಿಯಾದ ಚೂರಿ ಚಿಕ್ಕಣ್ಣನೇ ಪರಿವರ್ತನೆಗೊಂಡು ಬದಲಾಗಿದ್ದಾನೆ, ಶರಣನಾಗಿದ್ದಾನೆ ಅಂತ ತಂಗಿ ಹೇಳಾಕತ್ತಾಳ. ಮತ್ತು ಎಂಥ ವಾತಾವರಣ ಕಲ್ಯಾಣದಲ್ಲಿರಬೇಕು, ನಾನೊಂದಿಷ್ಟು ನೋಡಬೇಕು, ನಾನು ಅಲ್ಲಿ ನನ್ನ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಮಹಾದೇವ ಭೂಪಾಲನಿಗೆ ಅನ್ನಿಸುತ್ತೆ. ಮಹಾದೇವ ಭೂಪಾಲ ತನ್ನ ತಲೆಯ ಮೇಲೆ ಇರುವ ಬಂಗಾರದ ಕಿರೀಟವನ್ನ ತೆಗೆದು ಇಡ್ತಾನ. ಮಗನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾನ. ಮಾಡಿ ಹೊರಡ್ತಾನ, ಕಲ್ಯಾಣದತ್ತ ಹೊರಡ್ತಾನ. ಆವಾಗ ಹೆಂಡತಿ ಗಂಗಾದೇವಿ ಒಳಗಡೆ ಇರ್ತಾಳ, ಓಡೋಡ್ತಾ ಬರ್ತಾಳ. ರೀ